ಹೆಸರಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸ್ತಿರೋ ಇಲ್ವೋ? ಹಿಂದೂ ಲಿಂಗಾಯತ ಅಂತ ಮೊದಲು ಹೇಳಿದ್ದು ನೀವೇ. ವೀರಶೈವ ಬೇರೆ, ಲಿಂಗಾಯತ ಬೇರೆ ಅಂತ ಇನ್ನೊಂದು ಕಡೆ ಹೇಳೋದು. ನಿಮ್ಮ ದ್ವಂದ್ವದ ನಿಲುವನ್ನ ಪ್ರದರ್ಶನ ಮಾಡ್ತಾ ಇದ್ದೀರಿ ಎಂದು ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ವಿರುದ್ಧ ಕೆಪಿಸಿಸಿ ವಕ್ತಾರ ಆಯನೂರು ಮಂಜುನಾಥ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ನಿಮಗೆ ಗೊಂದಲ ಇದೆಯೋ ಇಲ್ಲ, ನಿಮ್ಮ ಜನರನ್ನ ಗೊಂದಲಕ್ಕೆ ಸಿಲುಕಿಸ್ತಾ ಇದ್ದೀರಾ, ಒಂದೊಂದು ಕಡೆ ಒಂದೊಂದು ರೀತಿಯ ಹೇಳಿಕೆ ನೀಡುವುದು ಯಾಕೆ ಎಂದು ಆಯನೂರು ಮಂಜುನಾಥ್ ಪ್ರಶ್ನೆ ಮಾಡಿದ್ದಾರೆ. ಮೊದಲು ಹಿಂದೂ ಲಿಂಗಾಯತ ಅಂತ ಹೇಳಿದವರು ಅವರೇ, ಈಗ ವೀರಶೈವ ಲಿಂಗಾಯತ ಅಂತ ಹೇಳ್ತಾ ಇದ್ದಾರೆ. ಜಾತಿ ಗಣತಿ ವರದಿ ಬೇಡ ಅಂತ ಹೇಳ್ತಾ ಇರೋದನ್ನ ಆಯನೂರು ಕೆದಕಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಇವತ್ತಿನ ಜನಗಣತಿಯ ವಿವಾದದ ಮಧ್ಯೆ ಅದೊಂದು ಲಿಂಕ್ಡ್ ಆಗಿ ನಾಳೆ ಜನಸಂಖ್ಯೆ ಎಷ್ಟು ಗೊತ್ತಾಗಬೇಕು ಅಂದರೆ ಆ ಧರ್ಮದ ಕಾಲಂನಲ್ಲಿ ವೀರಶೈವರು ಲಿಂಗಾಯತ ಅಂತ ಬರೆಸಬೇಕು. ನಮ್ಮದು ಪ್ರತ್ಯೇಕ ಧರ್ಮ ಅಂತಕ್ಕಂಥ ಅಂಶ ಕೂಡ ನಿರ್ಣಯದಲ್ಲಿ ಪಾಸ್ ಆಗಿದೆ. ಹಿಂದೂ ಬದಲು ವೀರಶೈವ ಲಿಂಗಾಯತ ಬಳಸಲು ಕರೆ ಅಂತಕ್ಕಂಥದ್ದು ನಿರ್ಣಯದಲ್ಲಿದೆ, ಎಲ್ಲ ಮಾಧ್ಯಮಗಳಲ್ಲಿ ಕೂಡ ಬಂದಿದೆ. ಅದು ಪಾಸ್ ಆಗುವಾಗ ಎಲ್ಲ ಪಕ್ಷದ ನಾಯಕರು ಇದ್ದರು. ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದರು, ಅದರಲ್ಲಿ ಪಾಲ್ಗೊಂಡಿದ್ದಾರೆ. ಸಮಾವೇಶದಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರವರು ಪಾಲ್ಗೊಂಡು ಅಲ್ಲಿ ತಮ್ಮದೇ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈಗ ನಮಗೆ ಮುಂದೆ ಇರತಕ್ಕಂಥ ಜಿಜ್ಞಾಸೆ ಏನು ಅಂದರೆ, ಸನ್ಮಾನ್ಯ ಯಡಿಯೂರಪ್ಪನವರ ಜೊತೆಗೆ ಬಹಳ ವರ್ಷಗಳ ಕಾಲ ನಾವು ಹೆಜ್ಜೆಯನ್ನು ಹಾಕಿದ್ದೇವೆ. ರಾಜಕೀಯ ಮುಖಂಡರು ಆಗಿದ್ದರು ನಮಗೆ, ಸಮಾಜದ ಮುಖಂಡರು ಕೂಡ ನಮಗೆ ಆಗಿತ್ತು. ಅವತ್ತೆಲ್ಲ ನಮಗೆ ಅವರು ಹೇಳಿಕೊಟ್ಟದ್ದು, ಸ್ವತಃ ಅನುಸರಿಸಿದ್ದು ಯಡಿಯೂರಪ್ಪನವರು. ಧರ್ಮದ ಕಾಲಂನಲ್ಲಿ ಹಿಂದೂ ಎಂದು ಬರೆಸಬೇಕು, ಜಾತಿಯ ಕಾಲಂನಲ್ಲಿ ವೀರಶೈವ ಲಿಂಗಾಯತ ಅಂತ ಬರೆಸಬೇಕು ಅನ್ನೋದು. ಈಗ ಸ್ವತಃ ಯಡಿಯೂರಪ್ಪನವರಲ್ಲಿ ಕೂತಿದ್ದಾರೆ. ವೀರಶೈವ ಮಹಾಸಭಾದ ಹಳೆಯ ಬೇಡಿಕೆಯನ್ನು ಕಳೆದ 30 ವರ್ಷಗಳಿಂದ JB ಮಲ್ಲಾರತ್ಯ ಕಾಲದಿಂದ ಇದೆ. ಅದನ್ನು ಅನುಮೋದಿಸಿ ನಿರ್ಣಯವನ್ನು ಪಾಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಅವರ ಮಹತ್ತರ ಪಾತ್ರ ಇದೆ. ನಮ್ಮ ಜಿಲ್ಲೆಯ ನಾಯಕರು ಹೌದು, ಸನ್ಮಾನ್ಯ ಯಡಿಯೂರಪ್ಪನವರು, ರಾಜ್ಯ ನಾಯಕರು ಹೌದು. ಆದರೆ ಅವರ ಭಾಷಣದಲ್ಲಿ ಎಲ್ಲೂ ಗಟ್ಟಿಯಾಗಿ ಅದನ್ನು ಹೇಳಲೇ ಇಲ್ಲ. ಎಲ್ಲರ ಭಾವನೆ ಆಗಿದೆ, ನಂದು ಅದೇ ಭಾವನೆ, ಒಂದು ರೀತಿಯ ಸಾರಿಸಿಕೊಂಡು ಹೋಗಿದ್ದಾರೆ. ನನ್ನ ನೇರ ಪ್ರಶ್ನೆ ಇದೆ, ನಮ್ಮ ನಾಯಕರಾಗಿದ್ದಂಥ ಸಮಾಜದ ಮುಖಂಡರಾಗಿರ್ತಕ್ಕಂಥ ಯಡಿಯೂರಪ್ಪನವರಲ್ಲೂ ಅವರ ಕುಟುಂಬದವರು ಪಾಲ್ಗೊಂಡಿದ್ದಾರೆ, ಅವರ ಮಕ್ಕಳಾದಿಯಾಗಿ. ಆ ನಿರ್ಣಯಕ್ಕೆ ತಮ್ಮ ಬದ್ಧತೆ ಇದೆಯೋ ಇಲ್ಲ ಅದನ್ನು ಸ್ಪಷ್ಟೀಕರಿಸಬೇಕು. ಸಮಾಜ ಕನ್ಫ್ಯೂಷನ್ ಆಗ್ತದೆ, ಒಳಪಡುತ್ತದೆ. ಯಡಿಯೂರಪ್ಪನವ್ರನ್ನ ಸಮಾಜದ ದಿಗ್ಗಜ ನಾಯಕರಲ್ಲಿ ಒಬ್ಬರು ಅಂತ ಪರಿಗಣಿಸಿದೆ. ತಾವು ಸ್ವತಃ ಸನ್ಮಾನ್ಯ ಯಡಿಯೂರಪ್ಪನವರೇ, ತಾವು ತಮ್ಮ ಕುಟುಂಬ, ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು, ನಮ್ಮ MP ರಾಘವೇಂದ್ರ ಅವರು, ಇತರ ಎಲ್ಲ ಮುಖಂಡರು ತಾವು ಬದ್ಧತೆಯನ್ನು ಪ್ರಕಟಿಸಬೇಕು. ಮುಂದಿನ ಜನಗಣತಿಯಲ್ಲಿ ತಾವು ಧರ್ಮದ ಕಾಲಂನೊಳಗೆ ವೀರಶೈವ ಲಿಂಗಾಯತ ಅಂಥೇಳಿ ಬರೆಸುತ್ತೀರಾ ಅಥವಾ ಇಲ್ಲವಾ, ಅಥವಾ ಹಿಂದಿನಂತೆ ಮಾಡ್ತೀರಾ, ಅದನ್ನು ಸ್ಪಷ್ಟೀಕರಿಸಬೇಕು. ಬದ್ಧತೆಯನ್ನು ತೋರಿಸ್ಬೇಕು. ತಾವು ಸಮಾಜ ತಮ್ಮನ್ನು ನೋಡ್ತಾ ಇದೆ, ತಾವೇನನ್ನು ಹೆಜ್ಜೆ ಇಡ್ತೀರಿ ಅಂತ. ಇದು ಭಾವನಾತ್ಮಕ ವಿಷಯ. ತಾವು ಅಲ್ಲಿ ಬಂದು ವೀರಶೈವ ಸಮಾಜದ ಮಧ್ಯೆ ವೀರಶೈವರು ಲಿಂಗಾಯತರು ಬೇರೆ ಬೇರೆ ಧರ್ಮ ಅಂತ ಹೇಳೋದು, ಇನ್ನೊಂದು ತಮ್ಮ BJPಯ ಸಮಾವೇಶದಲ್ಲಿ ಬೇರೆ ಪದನೇ ಹೇಳೋದು, ನಾವಿಲ್ಲಿ ಹಿಂದೂಗಳು ನಾವು ಅಂತ ಹೇಳೋದು. ಈ ದ್ವಂದ್ವದ ನಿಲುವುಗಳಿಂದ ನಾಯಕರಾದಂಥವ್ರು ಹೊರಗೆ ಬರಬೇಕು, ಸ್ಪಷ್ಟೀಕರಿಸುವಂಥ ಅವಶ್ಯಕತೆ ಇದೆ.